ಮೊದಲ ಬಾರಿಗೆ ಉಸ್ತುವಾರಿ ಸಚಿವ ವಿ ಸುನೀಲ್ ಕುಮಾರ್, ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ರವರು ಸುಬ್ರಹ್ಮಣ್ಯ, ಬಾಳುಗೋಡು, ಹರಿಹರ, ಕೊಲ್ಲಮಗುರು, ಕಲ್ಮಕ್ಕಾರು, ಕಡಮಕಲ್ಲು ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಿದ್ದನಗುಡ್ಡೆ ಎಂಬಲ್ಲಿ ಗುಡ್ಡೆ ಜರಿದು ಕೊತ್ನಡ್ಕ ಉಪ್ಪುಕಳದ 60ಕ್ಕೂ ಹೆಚ್ಚು ಮನೆಗಳಿದ್ದು ಸಂಪರ್ಕ ಕಳೆದುಕೊಂಡಿರುವ ಬಗ್ಗೆ ಮಾಹಿತಿ ನೀಡಲಾಯಿತು. ತುರ್ತಾಗಿ ಆ ಭಾಗದ ಜನರಿಗೆ ವ್ಯವಸ್ಥೆ ಮಾಡುವ ಸಲುವಾಗಿ ಈಗ ಬಿದ್ದಿರುವ ಮಣ್ಣು ತೆರವು ಮಾಡಲು ಹಾಗೂ ಹೊಸದಾಗಿ ರಸ್ತೆ ಮಾಡಲು ಎಸ್ಟಿಮೇಟ್ ತಯಾರು ಮಾಡುವಂತೆ ಎಸ್ಟಿಮೇಟ್ ಮಾಡಲು ಇಂಜಿನಿಯರ್ ಹನುಮಂತರಾಯಪ್ಪ ಅವರಿಗೆ ಸೂಚನೆ ನೀಡಿದರು. ಸಚಿವ ಸುನೀಲ್ ಕುಮಾರ್ ಕಲ್ಮಕ್ಕಾರಿಗೆ ಭೇಟಿ ನೀಡಿದ್ದಾರೆ. ಹಾನಿಗೊಳಗಾದ ಸಂತೆಡ್ಕ ಮತ್ತು ಶೆಟ್ಟಿಕಟ್ಟೆ ಸೇತುವೆಗಳ ವೀಕ್ಷಣೆ ನಡೆಸಿದ್ದಾರೆ. ಉಸ್ತುವಾರಿ ಸಚಿವ ಸುನೀಲ್ ಕುಮಾರ್ ಕೊಲ್ಲಮಗ್ರಕ್ಕೆ ಭೇಟಿ ನೀಡಿ ಬೆಂಡೋಡಿ, ಶಿರೂರು ಭಾಗದ ಸೇತುವೆ, ಕೃಷಿ ಹಾನಿ ವೀಕ್ಷಿಸಿದರು. ಮಳೆ ಹಾನಿಗೊಳಗಾದ ಗಿರೀಶ್ ಚಂದ್ರಶೇಖರ ಅವರಿಗೆ ಚೆಕ್ ವಿತರಿಸಿದ್ದಾರೆ. ಕೊಲ್ಲಮಗ್ರದ ದೋಲನ ಎಂಬಲ್ಲಿ ಭಾರಿ ಮಳೆಗೆ ಮನೆ ಕುಸಿದಿದೆ. ದೋಲನ ಮನೆ ಎಂಬಲ್ಲಿ ಸುಮಾರು 2 ಎಕರೆಗೂ ಕೃಷಿ ಭೂಮಿ ನದಿಯ ಕೊರೆತದಿಂದ ಕೃಷಿ ಭೂಮಿಯಲ್ಲಿ ಹೊಳೆಯಾಗಿದೆ. ಹಾನಿಗೊಳಗಾದ ಪ್ರದೇಶಗಳಿಗೆ ಸಚಿವ ಸುನೀಲ್ ಕುಮಾರ್ ಹಾಗೂ ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ ರವರು ಭೇಟಿ ನೀಡಿ ಹಾನಿಗೊಳಗಾದ ಮನೆಯವರಿಗೆ 5 ಲಕ್ಷ ರೂಪಾಯಿಯ ಚೆಕ್ ಅನ್ನು ವಿತರಿಸಿದ್ದು, ಕೃಷಿ ಭೂಮಿ ನಾಶ ಆದವರಿಗೆ ಪರಿಹಾರದ ಭರವಸೆಯನ್ನು ನೀಡಿದ್ದಾರೆ. ಇದು ಒಂದು ತಕ್ಷಣಕ್ಕಿಂತ ನಿಕ್ಲಿಗೆ ಪಾತ್ರೆ ಕುಟ್ಟು ನಿಕ್ಲಿ ಹೊಸದು ಇಲ್ಲಿ ಕಟ್ಟು ಬರೋದ 5 ಲಕ್ಷ ರೂಪಾಯಿ ಕೊಡ್ಕ ಇದು ತಕ್ಷಣ ನಿಕ್ಲಿ ಇಲ್ಲಿ ರಿಪೇರಿ ಸಂಪತ್ತೇನು ಸ್ವಲ್ಪ ಒಂದು ರಿಪೇರಿ ಒಂದು ಪರಿಸ್ಥಿತಿ ಹೊಸ ಎಲ್ಲ ಕಟ್ಟು ಹೊಸ ಎಷ್ಟು ವರ್ಷದಿಂದ ಇದೆ ನಿಮ್ಮಲ್ಲಿ? 40 ವರ್ಷ ಆಯಿತು. ಸರ್ ನಿನ್ನೆ ನಾವು ಬಂದಾಗ ಹಂಚು ಮಾಡೆಲ್ಲ ಇತ್ತು ಸರ್. ನಿನ್ನೆ ಇವರು ಕಳೆದಿಟ್ಟಿದ್ದಾರೆ ಸರ್. ಆಲ್ರೆಡಿ ಬರ್ಸಬತ್ತನ ಪೂರ ಹೋಗಿ ನಾನು ಎತ್ತಿ ಇರ್ತಾರೆ ಗಾಡಿ ಬರ್ತಿದೆ ಅದು ಸಾಗಿ ನಾವು ಇನ್ನೊಂದೇನು ಚೆಕ್ ಮಾಡಿ ನೋಡಿ. ಒಂದು ಕೆಲಸ ಮಾಡಪ್ಪ, ನೀನು ಅವ್ರದ್ದು ಮನೆ ನೋಡ್ಕೊಂಬ, ಮುಳುಗಿರೋದು ಅನ್ನೋದನ್ನ ಇದು ಮಾಡಿಕೊಂಡ್ರೆ ಅವ್ರದ್ದು ಚೆಕ್ ರೆಡಿ ಮಾಡಿ ಅಲ್ಲಿ ಕೊಡ್ತೀವಿ. ಆಯ್ತು, ನೋಡ್ತೀನಿ ಯಜಮಾನ್ರೆ, ನೀವೇನು ಬೇಜಾರಾಗೋದ ಅವಶ್ಯಕತೆ ಇಲ್ಲ. ನೀರು ಹೋಗಿದ್ರೆ ನಿಮಗೆ ದುಡ್ಡು ಕೊಡುವಂಥ ಜವಾಬ್ದಾರಿ ನಮ್ಮದು. ಹರಿಹರದಲ್ಲಿ ಪ್ರವಾಹ ಸ್ಥಳದಲ್ಲಿ ಮರ ತೆರವು ಕಾರ್ಯ ನಡೆಯುತ್ತಿದ್ದ ಸಂದರ್ಭದಲ್ಲಿ ಆಕಸ್ಮಿಕ ಕ್ರೇನ್ ಆಪರೇಟರ್ ಶರೀಫ್ ಎಂಬುವರು ನದಿಗೆ ಬಿದ್ದು ಅವರನ್ನ ರಕ್ಷಿಸಿದ ಘಟನೆ ನಡೆದಿದೆ. ಆಪರೇಟರ್ ನೀರಿಗೆ ಬಿದ್ದ ತಕ್ಷಣ ಸೋಮಶೇಖರ್ ಕಟ್ಟಮನೆ ಎಂಬುವರು ನೀರಿಗೆ ಹಾರಿದರೆ ಉಳಿದವರು ಹಗ್ಗ ಇಳಿಸಿದ್ದಾರೆ. ಅಲ್ಲೇ ಇದ್ದ ಜೆಸಿಬಿ ಸಹಾಯ ಬಳಸಿ ಅವರನ್ನ ರಕ್ಷಿಸಲಾಯಿತು. ಸೋಮಶೇಖರ್ ಅವರ ಕಾರ್ಯಕ್ಕೆ ಸಾರ್ವಜನಿಕರ ಮೆಚ್ಚುಗೆ ವ್ಯಕ್ತವಾಗಿದೆ. ಕೆಎಸ್ಎಸ್ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವಿದ್ಯಾರ್ಥಿಗಳು ವಿಪರೀತ ಮಳೆಯಿಂದಾಗಿ ವಿಪತ್ತಿಗೆ ಒಳಗಾದ ಪ್ರದೇಶವಾದ ಕೊಲ್ಲಮಗುರು ಇಲ್ಲಿ ದುರಸ್ತಿ ಕಾರ್ಯಗಳನ್ನ ಕೈಗೊಂಡರು. ಮಹಾವಿದ್ಯಾಲಯದ ಉಪನ್ಯಾಸಕರಾದ ಕುಮಾರ್ ಶೇಣಿ ಜೊತೆಗಿದ್ದು ಸಹಕರಿಸಿದರು. ಸಂಘ ಎಲ್ಲಿದೆ ಎಂಬ ಪ್ರಶ್ನೆಗೆ ಸೇವೆಯ ಉತ್ತರ ಎಂಬಂತೆ ಮಳೆ ಹಾನಿಯ ಹೊತ್ತಿನಲ್ಲಿ ಐನೆಕಿದು ಪರಿಸರದಲ್ಲಿ ಸಂಘದ ಸ್ವಯಂ ಸೇವಕರು ಮಳೆಯಿಂದಾಗಿ ವಿಪತ್ತಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ದುರಸ್ತಿ ಕಾರ್ಯಗಳನ್ನ ಕೈಗೊಂಡರು. ಹಾನಿಗೊಳಗಾದ ಪ್ರದೇಶಗಳಿಗೆ ಸಚಿವ ಸುನೀಲ್ ಕುಮಾರ್ ಭೇಟಿ ನೀಡಿ ಪರಿಹಾರದ ಭರವಸೆ ನೀಡುವ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ, ಎಸಿ ಗಿರೀಶ್ ನಂದನ್, ಜಿಲ್ಲಾ ಪಂಚಾಯತ್ ಸಿಒ ಕುಮಾರ್, ಬಿಜೆಪಿಯ ಸುದರ್ಶನ್ ಮೂಡಬಿದ್ರೆ, ಸುಳ್ಯ ತಹಶೀಲ್ದಾರ್ ಅನಿತಾ ಲಕ್ಷ್ಮಿ, ಎಸಿಎಫ್ ಪ್ರವೀಣ್ ಶೆಟ್ಟಿ, ಹರೀಶ್ ಕೆಂಜಿಪಿಳ್ಳಿ, ವೆಂಕಟ್ ದಂಬೆಕೋಡಿ, ವೆಂಕಟ್ ಒಳಲಂಬೆ, ಮುಳಿಯಾ ಕೇಶವ್ ಭಟ್, ಎವಿ ತೀರ್ಥರಾಮ, ಸುಬ್ರಹ್ಮಣ್ಯ ಕುಳ, ಶಿವಪ್ರಸಾದ್ ನಡುತೋಟ, ಉದಯ ಕೊಪ್ಪಡ್ಕ, ಮಾಧವ್ ಚಾಂತಾಳ, ಜಯಶ್ರೀ ಚಾಂತಾಳ, ಆರ್ಐ ಶಂಕರ್, ಪುತ್ತೂರು ಮೆಸ್ಕಾಂ ಎಸಿ ಕೃಷ್ಣರಾಜ್, ರಾಮಚಂದ್ರ, ಸುಬ್ರಹ್ಮಣ್ಯ ಮೆಸ್ಕಾಂನ ಚಿದಾನಂದ ಮತ್ತಿತರರು ಉಪಸ್ಥಿತರಿದ್ದರು. ಸುಬ್ರಹ್ಮಣ್ಯ ಇಲ್ಲಿನ ವಿವಿಧ ಕಡೆಯ ಮಳೆ ಹಾನಿ ಪ್ರದೇಶಗಳ ಭೇಟಿಗೆ ಬಂದಿದ್ದ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ವಿ ಸುನೀಲ್ ಕುಮಾರ್ ಅವರಿಗೆ ಮಳೆಯಾಲ ಐನೆಕಿದು ಹದಗೆಟ್ಟ ರಸ್ತೆಯ ದರ್ಶನವನ್ನ ಸ್ಥಳೀಯ ಬಿಜೆಪಿ ನಾಯಕರು ತಪ್ಪಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಬ್ರಹ್ಮಣ್ಯದಿಂದ ಐನೆಕಿದು ಹರಿಹರ ಪಲ್ಲತಡ್ಕ ಭಾಗಕ್ಕೆ ಮಲಯಾಳ ಮೂಲಕ ಸಂಚರಿಸಬೇಕಿದ್ದ ಉಸ್ತುವಾರಿ ಸಚಿವರನ್ನ ತೀರಾ ಹದಗೆಟ್ಟ ರಸ್ತೆಯಲ್ಲಿ ಸಂಚರಿಸುವ ಬದಲು ಬದಲಿ ರಸ್ತೆಯಾಗಿ ನಡುಗಲ್ಲು ಮೂಲಕ ಸುತ್ತು ಬಳಸಿ ಕರೆದೊಯ್ದರು ಎನ್ನಲಾಗಿದೆ. ಇದರಿಂದಾಗಿ ಸಚಿವರಿಗೆ ಇಲ್ಲಿನ ಸ್ಥಿತಿ ಅರ್ಥವಾಗಲಿಲ್ಲ ಮತ್ತು ವಸ್ತುಸ್ಥಿತಿ ತಿಳಿದುಕೊಳ್ಳುವುದು ಸಾಧ್ಯವಾಗಲಿಲ್ಲ. ಇದರಿಂದ ಸ್ಥಳೀಯ ಗ್ರಾಮಸ್ಥರು ತೀವ್ರ ಬೇಸರಗೊಂಡಿದ್ದಾರೆ. ಸುಬ್ರಹ್ಮಣ್ಯದಲ್ಲಿ ಮಲಯಾಳ ಐನೆಕಿದು ರಸ್ತೆ ಮೂಲಕ ತೆರಳುವ ಬಗ್ಗೆ ಸಚಿವ ಸುನೀಲ್ ಕುಮಾರ್ ಅವರಲ್ಲಿ ಮಾತನಾಡಿದ್ದು ಅದಕ್ಕೆ ಅವರು ಒಪ್ಪಿಗೆ ಸೂಚಿಸಿದ್ದರು. ಇದೇ ರಸ್ತೆಯಲ್ಲಿ ಕೆಲವು ದಿನಗಳ ಹಿಂದೆ ಬಸ್ ಒಂದು ಹೂತು ಹೋಗಿತ್ತು. ಇದೀಗ ಬಿಜೆಪಿ ನಾಯಕರ ನಡೆಗೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಜಿಲ್ಲಾಧಿಕಾರಿ ಉಸ್ತುವಾರಿ ಸಚಿವರ ಬೆಂಗಾವಲು ಪಡೆ ಗರಂ ಆಗಿರುವ ಘಟನೆಯೂ ನಡೆದಿದೆ. ಹರಿಹರಕ್ಕೆ ಹೋಗೋದು ಅಂತ ಹೇಳಿದ್ದಲ್ವಾ? ಆಯ್ತು, ನಡಿ, ಹಿಂಗೆ ಹೋಗೋಣ. ಹೋಗ್ತಾ ಇದ್ರಿ ಹರಿಹರಕ್ಕೆ ಹೋಗೋದು ಅಂತ ಹೇಳಿದ್ದಲ್ವಾ? ಆಯ್ತು, ನಡಿ, ಹಿಂಗೆ ಹೋಗೋಣ.
ಬಿಟ್ರೆ ಈ ಕಡೆ ಹೋಗ್ಬೇಕಲ್ವಾ